ನಮಸ್ಕಾರ. ಈಗ ನಮ್ಮ ವಿಜಯ್ ಅವರು ಅಂತೂ ಇದು ಸಿ ಎಮ್ ಏನೋ ಆಗ್ಬಿಟ್ರಪ್ಪ. ಈಗ ನಮ್ಮ ವಿಜಯ್ ಸಿ ಎಮ್ ಆದರೂ ತಮಿಳ್ನಾಡಿನಲ್ಲಿ ಒಂದು ದೊಡ್ಡ ಮಾತರದ ಬೆಳವಣಿಗೆ ಕೂಡ ಆಯಿತು. ಹೆಂಗೋ ಮೈತ್ರಿ ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಶಸ್ವಿ ಕೂಡ ಆದರೂ, ಸದ್ಯ ಆಗುತ್ತೋ ಇಲ್ವೋ ಅನ್ನೋದು ಅವರು ಕೂಡ ಭಯದಲ್ಲಿದ್ದರು. ಫೈನಲಿ ಆಗೋಯ್ತು. ಏನು ಆ ಥರ ಈಗ ಇದಾಗಲಿಲ್ಲ, ತುಂಬ ಕಷ್ಟಪಟ್ಟರು. 2-3 ದಿನಗಳ ಇದಾಯಿತು. ತದನಂತರ ರಾಜ್ಯಪಾಲರಿಗೆ ಟೈಮ್ ಕೊಡಲಿಲ್ಲ ಅಂತ ಅವ್ರ ವಿರುದ್ಧ ಸಹ ಪ್ರತಿಭಟನೆಗಳು ಕಾಂಗ್ರೆಸ್ ಸಹ ಮಾಡಿದ್ದು ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಈಗ ಇದೇ ವಿಚಾರದಲ್ಲಿ ಮೊನ್ನೆ ಸಿ ಎಮ್ ಆಗಿ ಪದವಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತ್ರಿಷಾ ಅವರು ಬಂದಿದ್ದು ಭಾಳಷ್ಟು ಟೀಕೆಗೊಳಗಾಯಿತು ಅಂತ ಹೇಳ್ಬೋದು. ಯಾಕೆಂದರೆ ತ್ರಿಷಾ ಅವ್ರಿಗೂ ಸಾಕಷ್ಟು ಜನ ಈಗ ಹೇಳ್ತಾರಂಥದ್ದು ಏನಪ್ಪ ಅಂತಂದರೆ, ನೋಡಿ ಈಗ ನಿಮ್ಮದು ಅದು ಏನಿದೆಯೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಸಂಗೀತ ಅವ್ರ ಪತ್ನಿ ಅವ್ರ ಮಕ್ಕಳು ಸಹ ಬಂದಿಲ್ಲ, ಇನ್ನೂ ಡೈವರ್ಸ್ ಸಹ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಈ ಥರ ಮಿಂಚ್ಕೊಂಡು ಒಬ್ಬ ಸಿ ಎಮ್ ಆಗಿರೋಂಥ ಅವ್ರಿಗೆ ಮುಜುಗರ ಮಾಡುವಂಥ ಸಂದರ್ಭ ಕೆಲಸ ನೀವು ಮಾಡಬೇಡಿ. ಯಾಕೆ ನೀವು ಅಲ್ಲಿ ಕಾಣಿಸ್ಕೊಂಡ್ರೆ ಅವ್ರಿಗೆ ಮುಜುಗರ ಆಗುವಂಥದ್ದು. ನಿಮ್ಮದು ಏನು ಅಧಿಕೃತ ನೀವೇನು ಮದುವೆ ಆಗಿಲ್ಲ, ಸ್ನೇಹ ಇರ್ಬೋದು, ಬಟ್ ನೀವು ಸ್ನೇಹಕ್ಕಿಂತಲೂ ಬೇರೆ ಇದೆ ಅಂತ ಈ ಹಿಂದೆಯಿಂದಲೂ ಕೂಡ ನಿಮ್ಮ ವಿಚಾರ ಮಾತು ಬರ್ತಾ ಇರೋಂಥದ್ದು. ಯಾಕೆಂದರೆ ನೇರವಾಗಿ ವಿಜಯ್ ಪತ್ನಿ ಸಂಗೀತ ಅವರು ಆರೋಪನ ಮಾಡಿರುವಂಥದ್ದು. ನೀಗಿರಬೇಕಾದ್ರೆ ಇದು ಬೇರೆ ಥರ ಸಮಾಜಕ್ಕೆ ಮೆಸೇಜ್ ಹೋಗುತ್ತೆ. ತುಂಬ ಕಷ್ಟಪಟ್ಟು ಸಿ ಎಮ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಟ್ರೋಲ್ ಮಾಡೋರು ತುಂಬ ಟ್ರೋಲ್ ಮಾಡ್ತಿದ್ದಾರೆ. ಇನ್ನು ಈ ವಿಚಾರ ಈಗ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ವಿಜಯ್ ಅವರ ಸ್ಥಾನ MLA ಸ್ಥಾನನೇ ಅನರ್ಹ ಆಗ್ಬಿಡುತ್ತಾ. ಈಗ ಒಂದು ಕಡೆ ರಾಜೀನಾಮೆ ಕೊಟ್ಟಾಯ್ತು ಅವರು, ಈಗ ಇನ್ನೊಂದು ಕಡೆ ಇದೆ, ಬಟ್ ಇದು ಅನರ್ಹ ಆಗುತ್ತೆ. ಯಾಕೆ ಅನರ್ಹ ಆಗುತ್ತೆ ಅಂತ ನೋಡ್ತಾ ಬಂದರೆ, ಇವರು ಶಾಸಕರಾಗಿ ಅರ್ಜಿ ಹಾಕೋ ಸಂದರ್ಭದಲ್ಲಿ ಅವರ ಆಸ್ತಿ ಘೋಷಣೆಯಲ್ಲಿ ಸಾಕಷ್ಟು ಏರಿಳಿತ, ಅಂದರೆ ಸುಮಾರು 100 ಕೋಟಿಯಷ್ಟು ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಿ ಈಗ DMK ಮತ್ತು AIADMK ಪಕ್ಷಗಳು ಆರೋಪವನ್ನು ಮಾಡಿ ಈ ವಿಚಾರವಾಗಿ ಕೋರ್ಟ್ನಲ್ಲೂ ಕೂಡ ಪ್ರಕರಣ ದಾಖಲಿಸಿರುವಂಥದ್ದು. ಸುಮಾರು 100 ಕೋಟಿ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. 100 ಕೋಟಿಯಷ್ಟು ಹಣನ ಅಥವಾ ಅವರ ಆಸ್ತಿನ ಘೋಷಣೆ ಮಾಡಿಕೊಂಡಿಲ್ಲ, ಇವರು ಸುಳ್ಳು ಆಸ್ತಿ ಘೋಷಣೆಯನ್ನು ವಿಜಯ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಎರಡೂ ಪಕ್ಷಗಳು ಈಗ ಸದ್ಯಕ್ಕೀಗ ಆರೋಪನ ಮಾಡಿ ಈಗ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿರುವಂಥದ್ದು. ಈಗ ಕೋರ್ಟ್ನಲ್ಲಿ ಏನಾದರೂ ವಿಜಯ್ ಅವರು ಹೌದು 100 ಕೋಟಿ ವ್ಯತ್ಯಾಸ, ಅಥವಾ 100 ಕೋಟಿ ಅಲ್ಲ 1 ಕೋಟಿ ವ್ಯತ್ಯಾಸ ಕಂಡು ಬರಲಿ, ಅಥವಾ 1 ಲಕ್ಷ ಕಂಡು ಬರಲಿ ಸುಳ್ಳು ಅಂತ ಕಂಡು ಬಂದಲ್ಲಿ, ಈ 100 ಕೋಟಿ ಏನಾದರೂ ಸುಳ್ಳಾಗಿ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಅದನ್ನು ಶಾಸಕ ಸ್ಥಾನ ಅನರ್ಹ ಮಾಡಿದ್ರೆ ಖಂಡಿತವಾಗಿಯೂ CM ಸ್ಥಾನ ಅಂದರೆ ಇಳಲೇಬೇಕಾಗುತ್ತೆ. ಯಾಕೆಂದರೆ MLA ಸ್ಥಾನ ಪ್ರಾಥಮಿಕನೇ ಹೋಗೋಯಿತು ಅಂದಮೇಲೆ ಇನ್ನೇನು CM ಮುಂದುವರೆಗೆ ಸದ್ಯ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಸದ್ಯಕ್ಕೆ ಇವತ್ತು ವಿಜಯ್ ಅವರು ಒಂದು ಮಹತ್ತರವಾದ ಒಂದು ನಿರ್ಧಾರ ಮಾಡಿದ್ರು. ಇವತ್ತು 800ಕ್ಕೂ ಅಧಿಕ ಬಾರ್ಗಳನ್ನ ಕ್ಲೋಸ್ ಮಾಡಿದ್ರು ತಮಿಳ್ನಾಡಿನಲ್ಲಿ. ನಮ್ಮ ರಾಜ್ಯದಲ್ಲಿ ನೋಡ್ರಪ್ಪ, ನಮ್ಮ ರಾಜ್ಯದಲ್ಲಿ ದಿನಕ್ಕೂ ಒಂದು ಬೀದಿಲಿ ಬಾರ್, ಬೀದಿಲಿ ಹಾಕಿ ಹಳ್ಳಿ ಹಂಗಂಗಡಿಲೇ ಮಾರ್ತಾರೆ ಬಾರ್ನಲ್ಲಿ ಎಣ್ಣೆನ, ಇನ್ನು ಬೀದಿಲು ಮಾರ್ತಾರೆ. ನಮ್ಮ ಲೈಸೆನ್ಸ್ಗಳು ಸಿಗುತ್ತೆ ಅಲ್ಲಿ. ವಿಜಯ್ ಅವರು ಯಾಕೆ ಇದರಲ್ಲಿ ಆದಾಯ ಜಾಸ್ತಿ, ಇದರಲ್ಲೇ ಇರೋದು ಸರ್ಕಾರಕ್ಕೆ ಆದಾಯ ಇರೋಂಥ ಇದರಲ್ಲೇ ಮೂಲನೇ ಮೊದಲು 800 ಬಾರ್ಗಳನ್ನು, ಅಂದರೆ ದೇವಸ್ಥಾನಗಳು, ಶಾಲೆಗಳು, ಈ ಥರ ಮಕ್ಕಳು ತಿರುಗಾಡೋಂಥ ಜಾಗಗಳಲ್ಲಿ ಎಲ್ಲೆಲ್ಲಿ ಬಾರ್ಗಳಿದಾವೋ ಅಂಥದನ್ನು ಮಾರ್ಕ್ ಡೌನ್ ಮಾಡಿಕೊಂಡು 800ಕ್ಕೂ ಅಧಿಕ ಬಾರ್ಗಳನ್ನ ಕ್ಲೋಸ್ ಮಾಡಿರೋವಂಥದ್ದು. ಈಗ ನಮ್ಮ ರಾಜ್ಯದಲ್ಲಿ ನೀವು ನೋಡೋಕೆ ಬಂದ್ಬಿಟ್ರೆ, ನಮ್ಮ ರಾಜ್ಯದಲ್ಲಿ ಬೀದಿಲೂ ಬಾರು, ಏರಿಯಾದಲ್ಲೂ ಬಾರು, ಶಾಲೆ ಪಕ್ಕನೂ ಬಾರು, ದೇವಸ್ಥಾನ ಪಕ್ಕನೂ ಬಾರು, ಅಷ್ಟೇ ಯಾಕೆ ಹಳ್ಳಿ ಹಂಗಂಗಡಿಲೂ ಬಾರು. ಇದು ನಮ್ಮ ರಾಜ್ಯ ರೀ, ನಾವು ಕಟ್ಟಿದ ರಾಜ್ಯ ರೀ, ನಾವು ಕಟ್ಟಿದ ದೇಶ ರೀ ಅಂತ ಅನ್ಬೇಕು ನಾವು. ಅದೇ ತಮಿಳ್ನಾಡಿನಲ್ಲಿ ಮಾತ್ರ ವಿಜಯ್ ಅವರು ಮಕ್ಕಳ ಮೇಲೆ ಇರೋಂಥ ಪ್ರೀತಿ ಇರ್ಬೋದು, ಮತ್ತು ದೇವಸ್ಥಾನಗಳ ಮೇಲೆ ಇರೋಂಥ ಪ್ರೀತಿ ಇರ್ಬೋದು, ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಗಳ ಜಾಗದಲ್ಲಿ, ಶಾಲೆ ಮಕ್ಕಳ ತಿರುಗಾಡೋಂಥ ಜಾಗಗಳಲ್ಲಿ ಇರುವಂಥ ಬಾರ್ಗಳನ್ನ ರದ್ದು ಮಾಡಿ ಮಹತ್ತರವಾದ ಒಂದು ಬದಲಾವಣೆ, ಒಂದು ಹೊಸ ಒಂದು ಇತಿಹಾಸನೇ ಬರೆದ್ರು ಅಂತ ಹೇಳ್ಬೋದು. ನೋಡೋಣ, ನಮ್ಮ ರಾಜ್ಯದ ಒಂದು ಬಾರ್ ಮುಚ್ಚಿಸ್ಬಿಡಿ ನೋಡೋಣ. ನಮ್ಮ ರಾಜ್ಯ ಮುಚ್ಚಿಬಿಡ್ತಾರೆ ಒಂದು ಬಾರ್ನ, ಯಾವುದೇ ಕಾರಣಕ್ಕೂ ಮುಚ್ಚೋದಿಲ್ಲ. ಇದು ನಮ್ಮ ರಾಜ್ಯ, ಅದಕ್ಕೆ ಹೇಳೋದು. ಹಾಗಾಗಿ ಇದ್ರಲ್ಲಿ ಆದಾಯ ಇರುವಂಥದ್ದನ್ನ ಯಾರು ಮುಡ್ಕೊಳಕ್ಕಾಗುತ್ತಾ? ಈಗ ನಾವೇ ಯಾವ್ದಾರು ಅಂದರೆ, ಈಗ ನಾವು ಆದಾಯ ಬರ್ತಿದೆ ಅಂತ ಅಂಥ ಆದಾಯ ನಾವೇ ಬರಬೇಡ ಅಂತ ಬಿಟ್ಬಿಡ್ತೀವ? ಹಂಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಆದಾಯ ಬರುವಂಥ ಜಾಗನ ನಮ್ಮ ರಾಜ್ಯ ಮಾಡೋದು. ಅಲ್ಲಿ ತಮಿಳ್ನಾಡಿನ ವಿಜಯ್ ಅವರು ಈಗ CM ಆಗಿ ಹೊಸ ಹುಮ್ಮಸ್ಸಲ್ಲಿದ್ದಾರೆ, ಅದಕ್ಕೆ ಒಂದು ಮಾಡಿದ್ದಾರೆ. ಆಮೇಲೆ ಮಾಡ್ತಾರೆ ನೋಡಿ ಗೊತ್ತಾಗುತ್ತೆ ಅಂತೇಳಿ ಈಗ ಅದರಲ್ಲೂ ಕೂಡ ಕೆಲವು ಕಾಲೇಳಿ ಅಂಥದ್ದು ಮಾಡ್ತಾರೆ. ಏನೇ ಇರಲಿ, ಒಟ್ಟು ವಿಜಯ್ ಅವರು ಇದೊಂದು ನಿರ್ಧಾರ ಭಾಳ ಅದ್ಭುತವಾಗಿದೆ, ಭಾಳ ಅದ್ಭುತವಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಅಂತ ಎರಡು ಮಾತಿಲ್ಲ. ಇನ್ನು ವಿಚಾರ ಅಂತ ಬಂದರೆ, ಈಗ ಏನಾದರೂ ಈ DMK ಮತ್ತು AIADMK ಏನಾದರೂ ಹೇಳಿದ್ದು ನಿಜವಾಗಿ ಹೌದು, ಇಲ್ಲಿ ಏನೋ ಒಂದು 100 ಕೋಟಿ ವ್ಯತ್ಯಾಸ ಕಂಡು ಬಂದುಬಿಟ್ಟಿದೆಯಪ್ಪ ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅಂತ ಕೋರ್ಟೇನು ಆದೇಶ ಮಾಡಿದ್ದೆ, ಅದರಲ್ಲಿ ಅವ್ರ ಶಾಸಕ ಸ್ಥಾನ ಅನರ್ಹ ಆಯಿತು ಅಂದರೆ ಖಂಡಿತವಾಗಿ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ವಿಜಯ್ ಅವರು. ಮತ್ತೆ ಅವರು ರಾಜೀನಾಮೆ ಕೊಟ್ಟಂತ ಮತ್ತೆ ಅವರು ಆಸ್ತಿ ಘೋಷಣೆ ಮಾಡ್ಕೊಂಡು ಮತ್ತೆ ಅವರು MLA ಸ್ಥಾನಕ್ಕೆ ಅಲ್ಲೇ ಕಂಟೆಸ್ಟ್ ಮಾಡಬೇಕಾಗುತ್ತೆ.
ಖಂಡಿತವಾಗಿಯೂ ಅಲ್ಲಿ ಆ ಥರ ಸ್ಥಿತಿ ಬಂತು, ಅವ್ರು ರಾಜೀನಾಮೆ ಕೊಟ್ಟು ಮತ್ತೆ ಅವ್ರು ಕಂಟೆಸ್ಟ್ ಮಾಡೋದು ಖಂಡಿತವಾಗಿ ಗೆಲ್ತಾರೆ. ಅದು ಇವತ್ತಿನ ಭವಿಷ್ಯ ನಾನು ಇವತ್ತು ಬರ್ಕೊಟ್ಬಿಟ್ಟಿದ್ದೀನಿ, ಸೀಲ್ ಹೊಡೆದು ಇಟ್ಕೊಬಿಡಿ ಬೇಕಾದ್ರೆ. ಈಗ ಸದ್ಯಕ್ಕೆ ಈಗ ತೆರವಾಗಿರುವಂಥ ಕ್ಷೇತ್ರಕ್ಕೆ ತ್ರಿಷಾ ಅವ್ರನ್ನ ಗೆಲ್ಲಿಸಿ DCM ಮಾಡಬೇಕು ಅಂತ ಹೊರಟಿದ್ದಾರಂತೆ. ಅಂತೆ ಕಾಂತೆ ಇಷ್ಟು ಮಾತು ಸದ್ಯಕ್ಕೆ ಬರ್ತಾರಂಥದ್ದು. ನನಗೆ ಗೊತ್ತಿಲ್ಲ ಸತ್ಯ ಏನೋ ಅಂತ. ಒಟ್ಟಿಗೆ ಸದ್ಯಕ್ಕೆ ಈಗ ಬಂದಿರೋಂಥ ಮಾಹಿತಿಗಳು ಇಷ್ಟು. ಧನ್ಯವಾದ.